ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಇವತ್ತು ನಾನು ಹಾಸನಗೆ ಹೋಗ್ತಾ ಇದ್ದೀನಿ. ಸೊ ಏನಕ್ಕೆ ಹೋಗ್ತಾ ಇದ್ದೀನಿ, ಯಾರನ್ನ ಮೀಟ್ ಮಾಡೋಕ್ಕೆ ಹೋಗ್ತಿದ್ದೀನಿ ಅಂತ ನಿಮಗೆ ಆಲ್ರೆಡಿ ತಮಿಳಿನಲ್ಲಿ ಗೊತ್ತಾಗಿರುತ್ತೆ. ಸೊ ಬನ್ನಿ ಹೋಗೋಣ. ನಾನು ಉದಯಪುರಕ್ಕೆ ಬಂದು ಅಲ್ಲಿಂದ ಡೈರೆಕ್ಟ್ ಹಾಸನಿಗೆ ಹೋಗ್ತಾ ಇದ್ದೀನಿ. ಬಿಕಾಸ್ ಬೆಂಗಳೂರಿನ ನನ್ನ ತಂಗಿ ಬರ್ತಿದ್ದಾಳೆ. ಸೊ ಡೈರೆಕ್ಟ್ ಹಾಸನ ಬಸ್ ಸ್ಟ್ಯಾಂಡಿಗೆ ಬಂದೆ. ವೆಯ್ಟ್ ಮಾಡ್ತಾ ಇದ್ದೀನಿ ಅವಳಿಗೆ. One eternity later. ಅಕ್ಕ ಎಷ್ಟು ದಿನ ಆಯ್ತಕ್ಕ ನೀನ್ ನೋಡಿ ಚೆನ್ನಾಗಿದ್ಯಾ ಅಕ್ಕ. ತೆಗಿರಲ್ಲ ನಿಮ್ಗೆ ಗೊತ್ತಾಗಲ್ಲ. A few moments later. ಅಣ್ಣ ನೀವು ವಿಡಿಯೋ ಮಾತ್ರ ನಮ್ಮ ಮಮ್ಮಿ ಬೈಲತ್ತಾರ ಮತ್ತೆ ನೋಡ್ರಿ ನಮ್ಮ ಮಮ್ಮಿಗೆ ಹೋಗ್ತಿ ನೋಡ್ರಿ. Hey, I've seen this one. This is a classic. This ಸ್ಪೋರ್ಟ್ ಕೆ ಚಲಾವೋ ನೋಡು ಕ್ಲಾರಿಟಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಆಯ್ತು, ಆಮೇಲೆ ಡೋಂಟ್ ಲೈಕ್, ಸಬ್ಸ್ಕ್ರೈಬ್, ಡೋಂಟ್ ಕಾಮೆಂಟ್, ಡೋಂಟ್ ಶೇರ್. ನಿನ್ನ ಕಿತ್ತೋಗಿರೋ ಇಂಗ್ಲೀಷ್ಗೆ ನಾನು ಎಕಡ ತುರ್ಕ. ಇದೇ ನಮ್ಮ ಕಾಲೇಜ್ ರೋಡು ನೋಡು ಹೆಂಗೈತೆ. ಕರ್ಕೊ ಬಂದಿದ್ದಾರ. ತುಂಬ ವರ್ಷಗಳೇ ಆಗೋಯ್ತು. ನಾನು ಕಾಲೇಜ್ ಬಿಟ್ಟು 4 ವರ್ಷ. ಲ್ಯಾಪ್ಟಾಪ್ ಇಸ್ಕೊಳಕ್ಕೆ, ಲ್ಯಾಪ್ಟಾಪ್ ಇಸ್ಕೊಳಕ, ಅರ್ಜಿ ಕೊಡೋಕ್ಕೆ, ಫಾರ್ಮ್ ಕೊಡೋಕ್ಕೆ. ಫಾರ್ಮ್ ಕೊಟ್ಟು ನಾನು ನೀನು ಅನಿ ಬಂದಿದ್ದೆ. ಆಮೇಲೆ ಸೋನು ಸಿಕ್ಕಿದ್ಲು. ಕರೆಕ್ಟ್. ಆಮೇಲೆ ಏನ್ ವರ್ಕೌಟ್ ಮಾಡ್ರಿ ಅಂದ್ರು. ಅಲ್ಲಿ ಯಾಲ್ ಕರ್ದೆ ರಮೇಶ್ದೆ. ಅದೊಂದು ವಿಡಿಯೋ ಹಾಕ್ಬೇಕು ಎಡಿಟಿಂಗ್ ಮಾಡಿ. ಇವತ್ತೇ ಹಾಕಿರೋದು ಬಾಯ್. ಅಲ್ಲಿ ಕೆಲಸಗಳೆಲ್ಲ ಮಾಡಿದೆ. ಸೊ ಕಮ್ಮಿ ಆಯ್ತು. ನೀವು ಬಂದು ಮಾಡಿ, ಯಾವ ಜಿಮ್ಗೆ ಹೋಗ್ಬೇಡಿ. ನೆರಳಿದೆ, ಎಷ್ಟು ಜನ ನಡಿಬೋದು. ಅದೇ ನೆಕ್ಸ್ಟ್ ಮನೆಗೆ ತೋರಿಸ್ತೀನಿ. ಓಕೆ. ಆದರೆ ನಾವು ಚಿಕ್ಕ ವಯಸ್ಸಲ್ಲಿ ಇದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ಲ. ಹೌದು, ಟೆನ್ಷನ್ ಇರಲಿಲ್ಲ. ಹೌದು, ಬಂದ ಆಟಾಡಿದ್ರೆ ಕರ್ಕೊಂಡು ಹೋಗ್ತಾ. ಅವಾಗ ಯಾರು ಅಂತಲೇ ಏನು ಇರ್ಲಿಲ್ಲ ಅವಾಗೆಲ್ಲ. ಇವಾಗ ಎಲ್ಲರಿಗೂ ಎಲ್ಲ ಮಕ್ಕಳು ಮೋಸ ಮಾಡ್ಬೇಕು ಅನ್ನೋದೇ ಇರುತ್ತಲ್ಲ, ಏನ್ ಮಾಡೋದು. ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ. ಬಿಕಾಸ್ ವಿಡಿಯೋ ಎಡಿಟಿಂಗ್ ಮಾಡುವಾಗ ಗೊತ್ತಾಗಿದ್ದು. ವಿಡಿಯೋ ಮಾಡಿದ್ದೀವಿ ಜಸ್ಟ್, ಬಟ್ ಆಡಿಯೋ ಮಾತ್ರ ಏನೂ ರೆಕಾರ್ಡ್ ಆಗಿಲ್ಲ. ಅದೇನೇನು ಮಾತಾಡಿದ್ದೀವಿ ಅಂತ ಮತ್ತೆ ಇವಾಗ ಈ ವಿಡಿಯೋದಲ್ಲಿ ಹೇಳೋಕ್ಕೆ ಏನೂ ಗೊತ್ತಾಗ್ತಿಲ್ಲ ಏನೇನು ಮಾತಾಡಿದ್ದೀವಿ ಅಂತ. ಸೊ ತುಂಬ ಬೇಜಾರಾಗೋಯ್ತು. ತುಂಬ ಎಂಜಾಯ್ ಮಾಡಿಕೊಂಡು ಆರಾಮಾಗಿ ಮಾತಾಡ್ಕೊಂಡು ಹೋಗಿದ್ವಿ. ಬಟ್ ಈ ಥರ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ಏನು ಮಾಡೋದು, ಬನ್ನಿ ಹೋಗೋಣ. ನಾವಿವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ವಿಡಿಯೋ ಎಂಟರ್ಗೂ ನೋಡಿ ಗೊತ್ತಾಗುತ್ತೆ. ಆಲ್ಮೋಸ್ಟ್ ಆ ವಿಡಿಯೋನ ನಾವು ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ಲೆಲ್ಲ ನೋಡಿದ್ವಿ. ಸೊ ಹಂಗಾಗಿ ಅದನ್ನು ನೋಡ್ಕೊಂಡು ನಾವು ಹೋಗೋಣ, ನೋಡೋಣ ಯಾವ ಥರ ಇದೆ ಅಂತ ನೋಡೋಣ ಅಂತ ಹೋಗ್ತಿದ್ದೀವಿ. ನಿಮಗೂ ತೋರಿಸ್ತೀವಿ ಬನ್ನಿ. ಆಲ್ಮೋಸ್ಟು ಇದು ಅರಕಲಗೂಡು ಆ ಸೈಡ್ ಅವರು ಇರೋರಿಗೆಲ್ಲ ಗೊತ್ತಿರುತ್ತೆ, ಗೊರೂರು ಸೈಡ್ ಅವ್ರಿಗೆಲ್ಲ. ಬಿಕಾಸ್ ಇದು ಹೋಗ್ತಾ ಇರೋದು ನಾವು ಗೊರೂರಿಗೆ. ಹಂಗಾಗಿ ವೆದರ್ ಎಲ್ಲ ಚೆನ್ನಾಗಿದೆ. ಒಂಥರ ಘಾಟ್ ಸೆಕ್ಷನ್ನು ತುಂಬ ಚೆನ್ನಾಗಿದೆ ವ್ಯೂ. ಬನ್ನಿ ಹೋಗೋಣ. ಇದು ನಮ್ಮ ದೇಶದ ಸ್ಥಿತಿ. ಅಪ್ಲೋಡಿಂಗ್ ಹೋಗ್ಬೇಕು. ಬಸ್ ಫ್ಯಾನ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ. ಬಾಯ್. ಆಕ್ಚುಲಿ ಇವಳನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಂದ್ರೆ ಹಿಂಗೆ ರಾಡ್ ಟೂರು ಓದದ್ ಕಲರಿ ಅನ್ಎಜುಕೇಟೆಡ್ ಬಡೇತವ. ಹೋದ್ರಿ ಅಂತ ಅದು ಮಕ್ಕಳು ರಾಂಗ್ ವರ್ಡ್ ಹೋಗ್ಬೇಕಾಗುತ್ತೆ.
ಈ ಡ್ಯಾಶು ಮೊಸಳಿಕೆ ಮ್ಯಾಪ್ ಕೇಳ್ಕೊಂಡ್ರೆ ಹೆಂಗಾಗಿತ್ತು. ಗಾಯ್ಸ್ ನೋಡಿ ಇವಳು ಹಿಂಗೆ ತೋರಿಸ್ತು ಲೆಫ್ಟ್ ತೋರಿಸ್ತು ಅಂತ ಹಿಂಗೆ ಬಂದರೆ ಅಲ್ಲಿ ಗುಡ್ಲಾಕೊಂಡು ಅವ್ರು ಹೆಂಗೆ ಭಯ ಬೇರೆ ಆಗ್ತಾ ಇತ್ತು. ಗೂಗಲ್ ಮ್ಯಾಪ್ ಸರಿಯಾಗಿ ತೋರಿಸಲ್ಲ. ಸೊ ನೀವು ಅಲ್ಲಿ ಯಾರು ಇದು ಕೇಳ್ಕೊಂಡು ಬಂದರೆ ಬೆಟರ್ ಅನಿಸುತ್ತೆ. ನಾವು ಹೋಗ್ತಾ ಇರೋದು ಗೊರೂರಿಂದ ಹಿಂದೆ ಆಲ್ಮೋಸ್ಟ್ 1 ಕಿಲೋಮೀಟ್ರ್ 1.5 ಕಿಲೋಮೀಟರ್ ಹಿಂದೆನೇ ಕೋನಾಪುರ ಅಂತ ದೇವಸ್ಥಾನ. ಸೊ ಅಲ್ಲಿ ಯಾರಾದರೂ ಇದ್ದರೆ ಕೇಳ್ಕೊಂಡು ಬನ್ನಿ. ನಾವು ರಾಂಗ್ ಹೊಟ್ಟೋಗಿ ಅಲ್ಲಿ ಯಾವುದೋ ಗುಡಿಸ್ಲು ಬೇರೆ ಇತ್ತು, ಎಲ್ಲೆಲ್ಲೋ ಬಂದುಬಿಟ್ಟು ಅನ್ನಿಸ್ಬಿಡ್ತು. ಪಾಲ್ಸಿಯಲ್ಲಿ ಬಾಡಿಗೆ ಬರೀತಿದೆ ಎಲ್ಲೈತಿಲ್ಲಿ. ಸಾರಿ ಅದು ಡ್ರೋನಲ್ಲಿ ಒಬ್ರು ಹೇಳಿದ್ರು. ಬಟ್ ಅಂದರೆ ನೋಡೋಣ ನೆಕ್ಸ್ಟ್ ಟೈಮ್ ನಮಗೂ ಬರೋಕ್ಕೆ, ಈಗ ಇನ್ನೊಬ್ರಿಗೆ ಬರೋಕ್ಕೆ ಮತ್ತೆ ಬರೋಕ್ಕಾಗಲ್ಲ ಬಿಡು, ಒನ್ ಟೈಮ್ ವಿಸಿಟ್ ಅಷ್ಟೇ. ನೆನ್ಪು ಮಾಡ್ಕೊಂಡೆ ಇಡೀ ಮರಿಗೆ ಮಾಡ್ತೋದು ನೀರು ಅದನ್ನೇ. ಅಲ್ಲಿ ಬೇಲ್ಪುರಿ ಅಂತ ಹಾಕಿದ್ರಲ್ಲ ಬೋರ್ಡು ನೋಡಿನೇ. ಪರವಾಗಿಲ್ಲ, ಏನು ಮಾಡೋದು, ಬಂದಿದ್ದೀವಲ್ಲ ನೋಡ್ಕೊಂಡು ಹೋಗ್ಬೇಕು. ಬಟ್ ಮ್ಯಾಪ್ ಮಾತ್ರ ನಂಬ್ಕೊಂಡು ಮಾತ್ರ ಬರಬೇಡಿ ದಯವಿಟ್ಟು. ಅದ್ರಲ್ಲಿ ಐಫೋನ್ ಸೀರಿ ನಂಬ್ಕೊಂಡಂತೂ ಬರಲೇಬೇಡಿ. ಆಲ್ಮೋಸ್ಟ್ ಮಳೆ ಟೈಮಲ್ಲಿ ಮಾಡಿದ್ದು ಅಂತ ಅನ್ಸುತ್ತೆ ವಿಡಿಯೋಸ್ ನಾವು ನೋಡಿರೋದೆಲ್ಲ. ಸ್ವಲ್ಪ ಗ್ರೀನೇ ಆಗಿದೆ ಅಂದರೆ ಸೈಡಲ್ಲಿ ಬ್ಯಾಕ್ ವಾಟರ್ ಇರೋದ್ರಿಂದ ತುಂಬ ಚೆನ್ನಾಗಿದೆ ಅಂತ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ನಾವು ವೀಡಿಯೋದಲ್ಲೆಲ್ಲ ನೋಡಿದ್ದಾಗ ಅದು ಡ್ರೋನ್ ಶೂಟ್ ಅಲ್ವಾ, ಸೊ ಹಂಗಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇಲ್ಲಿ ಅಂದರೆ ಇವಾಗ ಮಳೆ ಟೈಮ್ ಇಲ್ವಲ್ಲ, ಸೊ ಮರ ಗಿಡಗಳೆಲ್ಲ ಸ್ವಲ್ಪ ಒಣಗೋಗಿದೆ ಸೈಡಲ್ಲಿ. ಬ್ಯಾಕಲ್ಲಿ ಆ ಕಡೆ ಈ ಕಡೆ ಎಲ್ಲ ಬ್ಯಾಕ್ ವಾಟರ್ ನೀರಿದೆ. ಸೊ ಹಂಗಾಗಿ ಚೆನ್ನಾಗಿದೆ, ಒನ್ ಟೈಮ್ ವಿಸಿಟ್ ಮಾಡ್ಬೋದು. ಯಾರಾದರೂ ಹೋಗಿದ್ರೆ ನೀಟಾಗಿ ಕೇಳ್ಕೊಂಡು ಹೋಗಿ. ನಾವು ಅಲ್ಲಿ ಬ್ಯಾಕ್ ವಾಟರ್ ಹತ್ರ ಎಲ್ಲ ಹೋಗಿ ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡು ಬಂದ್ವಿ, ವೀಡಿಯೋಸು ತೊಗೊಂಡ್ವಿ. ಬಟ್ ಏನೂ ರೆಕಾರ್ಡ್ ಆಗಿಲ್ವಲ್ಲ, ಏನು ಮಾಡೋದು, ತುಂಬ ಬೇಜಾರು. ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಪ್ಲೀಸ್, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಟೈಮ್ ಈ ಥರ ಮಾಡೋಕ್ಕೆ ಹೋಗಲ್ಲ. ಸೊ ಬನ್ನಿ, ಈಗ ಆ ಕಡೆ ಬ್ಯಾಕ್ ವಾಟರ್ ಇದೆಯಲ್ಲ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಈಗ ಇಲ್ಲೇ ಸೈಡಲ್ಲಿದ್ದೆ ಟೆಂಪಲ್ ಹತ್ರ ಎಡಗಡೆ ಹೋದರೆ ಅಲ್ಲೇ ಬ್ಯಾಕ್ ವಾಟರಿಗೆ ಹೋಗ್ಬೋದು. ನೀರು ಹತ್ರ ಎಲ್ಲ ಹುಷಾರಾಗಿ ಹೋಗಬೇಕು ನೋಡಿಕೊಂಡು. ಆ ಕಡೆ ಬ್ಯಾಕ್ ವಾಟರ್ ಹತ್ರ ಏನೋ ಕೆಲಸ ನಡೀತಿದೆ, ಅಲ್ಲಿ ಏನೋ ಕಟ್ತಿರಬಹುದು. ಏನು ಕಟ್ತಿದ್ದಾರೆ ಅಂತ ನಮಗೂ ಗೊತ್ತಿಲ್ಲ. ಬಟ್ ಆ ಕಡೆ ಗುಡಿಸ್ಲೆಲ್ಲ ಹಾಕ್ಕೊಂಡಿದ್ರು, ನಮಗೆ ಮ್ಯಾಪ್ ಅಲ್ಲಿ ಕಡೆನೇ ತೋರಿಸ್ಬಿದ್ದು. ಸೊ ಹೋಗ್ತಿದ್ದಂಗೆ ಭಯ ಆಗೋಗ್ಬಿಡ್ತು, ಏನು ಇಲ್ಲಿ ಬಂದುಬಿಟ್ವಿ, ಅಲ್ಲಿ ಯಾರೂ ಇಲ್ಲ ಗೊತ್ತಿರೋರು. ಆಮೇಲೆ ಈ ಕಡೆ ಅವ್ರನ್ನೇ ಕೇಳಿದ್ವಿ ಈ ಟೆಂಪಲ್ಗೆ ಹೆಂಗೆ ಹೋಗಬೇಕು ಅಂತ. ಅಲ್ಲಿ ಮುಂದೆ ಹೋಗಿ ಸ್ಟ್ರೈಟ್ ರೋಡ್ ಅಂತ ಹೇಳಿದ್ರು. ಹಂಗೆ ರಿಟರ್ನ್ ಬಂದುಬಿಟ್ಟು ದೇವಸ್ಥಾನಕ್ಕೆ ಬಂದಿದ್ದು. ಆದರೂ ಹುಷಾರಾಗಿ ಬರಬೇಕು ಮಾತ್ರ. ಹೊರಟ್ವಿ, ಎಲ್ಲ ನೋಡ್ಕೊಂಡು ಹೊರಟು ಬಾಯಾರಿಕೆ ಆಗಿಬಿಟ್ಟಿತ್ತು. ಅಲ್ಲೇ ಹೋಗ್ತಾ ನೀರು ಕುಡ್ಕೊಂಡು ಮತ್ತೆ ರಿಟರ್ನ್ ನಮ್ಮ ಹಾಸನದ ಕಡೆಗೆ ಹೊರಟ್ವಿ. ತುಂಬ ಎಂಜಾಯ್ ಮಾಡಿಕೊಂಡು ಇಬ್ಬರು ಚೆನ್ನಾಗಿ ಹೋದ್ವಿ ಮಾತಾಡಿಕೊಂಡು. ಬಟ್ ಏನೂ ರೆಕಾರ್ಡ್ ಆಗಿಲ್ಲ, ಅದೇ ತುಂಬ ಬೇಜಾರಾಯಿತು. ತುಂಬ ಅಂದರೆ ತುಂಬ ಮಾತಾಡ್ಕೊಂಡು ಹೋದ್ವಿ ನಾವು, ಇಲ್ಲ ನಾನ್ ಸ್ಟಾಪಾಗಿ ಮಾತಾಡ್ಕೊಂಡು ಹೋದ್ವಿ. ಏನು ಮಾಡೋದು, ಯಾವುದೂ ರೆಕಾರ್ಡ್ ಆಗಿಲ್ಲ. ಎಲ್ಲ ಎಡಿಟಿಂಗ್ ಮಾಡುವಾಗ ನೋಡೋಕೆ ಹೋದಾಗಲೇ ಗೊತ್ತಾಗಿದ್ದು ಏನು ವಾಯ್ಸ್ ಕೊಡಬೇಕು ಅಂತಲೂ ಗೊತ್ತಾಗ್ತಿಲ್ಲ. ತುಂಬ ಯೋಚನೆ ಮಾಡಿ ಆದರೂ ಫೈನಲಿ ಹಾಸನಿಗೆ ಬಂದು ಊಟ ಮಾಡೋಣ ಅಂತ ಮೆರಿಡಿಯನ್ಗೆ ಬಂದ್ವಿ. ಆಲ್ಮೋಸ್ಟ್ ನಾನ್ ವೆಜ್ ಪ್ರಿಯರಲ್ವ ನಾವು, ನಾನ್ ವೆಜ್ನ ಹೊಟ್ಟೆ ತುಂಬ ಆರ್ಡ್ರ್ ಮಾಡ್ಕೊಂಡು ತಿಂದ್ಕೊಂಡು ಬನ್ನಿ ಏನೇನು ತಗೊಂಡ್ವಿ. ಫೈನಲಿ ಏನೇನೋ ಆರ್ಡ್ರ್ ಮಾಡಿದ್ವಿ, ಏಕೆಂದರೆ ನಾವು ಸ್ವಲ್ಪನೇ ಆರ್ಡ್ರ್ ಮಾಡ್ಕೊಂಡ್ವಿ, ತಿನ್ನೋಕ್ಕಾಗಲ್ಲ ಅಂತ. ಫೈನಲಿ ಒಂದು ಬಿರಿಯಾನಿ ತಂದೂರಿ, ಒಂದು ಶವರ್ಮ ತೊಗೊಂಡು ಅದನ್ನೇ ತಿಂದ್ಕೊಂಡ್ವಿ. ಸಮಾಚಾರ ಇನ್ನೇನು ಹೇಳವ, ಎಲ್ಲೋದ ಬಂದ ಚೆನ್ನಾಗಿ ಊಟ ಮಾಡಿಕೊಂಡು ಫೈನಲಿ ಅವಳನ್ನ ಬೆಂಗಳೂರು ಬಸ್ ಹತ್ತಿಸಿ ನಾನು ನಮ್ಮ ಊರಿಗೆ ಓಡೋಣ ಅಂತ ನಮ್ಮ ಬಸ್ ಸ್ಟಾಪ್ ಹತ್ರ ಹೋಗ್ತಾಯಿದ್ದೀನಿ. ಇಷ್ಟೇ ಇವತ್ತಿನ ದಿನ.